ಯಾವ ಭಾಷೆ ಬೇಕಾದ್ರೂ ಅವ್ರು ಮಾಡ್ತಾರೆ. ಅವರು ಉತ್ತರ ಕರ್ನಾಟಕ ಶೈಲಿ ಕೊಟ್ಟರು ಮಾಡ್ತಾರೆ. ಬಟ್ ಈ ಮೂವಿಲಿ ಕರಾವಳಿ ಅವ್ರ ಸ್ಟ್ರಾಂಗ್ ಬರಲ್ಲ ಅನ್ಬಿಟ್ಟು ಅವ್ರನ್ನ ಡಬ್ಬಿಂಗ್ ಇಲ್ದೇ ಇರೋದು ನಮ್ಗೆ ತುಂಬಾನೇ ಬೇಜಾರಾಗಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನೀಗ ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಹತ್ರ ಇದ್ದೀನಿ. ಬನ್ನಿ, ಇಲ್ಲಿ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳು ಹಾಗೆ ನಮ್ಮ ತುಮಕೂರು ಜಿಲ್ಲೆಯ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ಸಮಿತಿಯ ಉಪಾಧ್ಯಕ್ಷರು ಇಲ್ಲಿದ್ದಾರೆ. ಬನ್ನಿ, ಅವ್ರನ್ನೇ ಒಂದ್ ಮಾತು ಕೇಳ್ಬೇಡ. ಸಿನಿಮಾ ಹೇಗಿದೆ, ಹಾಗೆ ಪ್ರಜ್ವಲ್ ದೇವರಾಜ್ ಅವ್ರ ಬಗ್ಗೆ, ಹಾಗೆ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬೇಡ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಹರ್ಷಗೌಡ ಅಂದ್ಬಿಟ್ಟು. ಸರ್ ತುಮಕೂರಿನ ಪ್ರಜ್ವಲ್ ಸೇನಾ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ನಾನು. ಸರ್ ನಾನು ಸುಮಾರು ಅವ್ರನ್ನ ಜೀವ ಮೂವಿಯಿಂದ ಅವ್ರನ್ನ ಫಿಲಂ ನೋಡ್ಕೊಂಡ್ ಬರ್ತೀನಿ. ಅವ್ರು ಎಲ್ಲಾ ಲ್ಯಾಂಗ್ವೇಜ್ ಕೊಟ್ಟರು ಮಾಡ್ತಾರೆ. ಅವ್ರಿಗೆ ಅಷ್ಟು ಇದೆ. ಯಾವ ಭಾಷೆ ಬೇಕಾದ್ರೂ ಅವ್ರು ಮಾಡ್ತಾರೆ. ಅವರು ಉತ್ತರ ಕರ್ನಾಟಕ ಶೈಲಿ ಕೊಟ್ಟರು ಮಾಡ್ತಾರೆ. ಬಟ್ ಈ ಮೂವಿಲಿ ಕರಾವಳಿ ಅವ್ರ ಸ್ಟ್ರಾಂಗ್ ಬರಲ್ಲ ಅನ್ಬಿಟ್ಟು ಅವ್ರನ್ನ ಡಬ್ಬಿಂಗ್ ಇಲ್ದೇ ಇರೋದು ನಮ್ಗೆ ತುಂಬಾನೇ ಬೇಜಾರಾಗಿದೆ. ನಾವು ಫಸ್ಟ್ ಶೋ ಮೂವಿ ನೋಡ್ತಿದ್ದವರು. ಇವತ್ತು ಅವ್ರ ಮೂವಿನ ನಾವು ಸಾಟರ್ಡೆ ನೋಡ್ತೀವಿ, ಇದೇ ಸಾಯಂಕಾಲ ನೋಡ್ತೀನಿ. ತುಂಬಾ ಬೇಜಾರಾಗಿದೆ. ಆಮೇಲೆ ಕಥೆಯಲ್ಲಿ ಮೇನ್ ರೋಲ್ ಮಾಡೋದು ಪ್ರಜ್ವಲ್ ದೇವರಾಜ್ ಅಂದ್ಬಿಟ್ಟು. ಬಟ್ ಅವ್ರ ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ. ಬರೀ ಮಹಾವೀರ, ಮಹಾಬಲ, ರಾಜ್ಬಿ ಶೆಟ್ಟಿ, ಮಿತ್ರ ಸರ್ ಬಗ್ಗೆನೇ ಮಾತಾಡ್ತಿದ್ದಾರೆ. ನಮ್ಮ ಬಾಸ್ ಬಗ್ಗೆ ಎಲ್ಲೂ ಮಾತಾಡ್ತಿಲ್ಲ. ಆದ್ರೂ ಕೂಡ ಅವ್ರ ಮೂವಿಗೆ ಸ್ಟೇ ತರಬಹುದಾಗಿತ್ತು. ಅವ್ರು ಸ್ಟೇ ತರದೇನೆ ಮೂವಿ ಚೆನ್ನಾಗಿ ಓಡ್ಲಿ ಅನ್ಬಿಟ್ಟು ಎಲ್ಲಾ ಕಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅವ್ರೊಂದು ಬೇಡ್ಕೊಂಡು ಪ್ರಚಾರಗಳು ಮಾಡ್ಕೊಂಡು ಇವತ್ತಿಗೂ ಕೂಡ ಅವರು ಸ್ಟೋರೀಸ್ ಆಗ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಅಪ್ಡೇಟ್ ಮಾಡ್ತಿದ್ದಾರೆ. ಮೂವಿ ಒಳ್ಳೇದಾಗ್ಲಿ ಅನ್ಬಿಟ್ಟು. ಸೊ ನಾವು ವ್ಯಕ್ತಿತ್ವ ನೋಡಿ ಅವ್ರ ಫ್ಯಾನ್ ಆದಂತವ್ರು. ಇವತ್ತಿಗೂ ನಾವು ಅವ್ರು ಫ್ಲಾಪ್ ಆಗ್ಲಿ, ಅವ್ರ ಫಿಲಂ ಹಿಟ್ ಆಗ್ಲಿ, ನಾವು ಜೊತೆಲೇ ಇದೀವಿ, ಮುಂದಿನ ಜೊತೆ ಇದ್ದೇ ಇರ್ತೀವಿ. ಫಿಲಂ ಒಳ್ಳೇದಾಗ್ಲಿ. ಬಟ್ ಅವ್ರ ಬಗ್ಗೆ ಮಾತಾಡ್ಬೇಕಿತ್ತು, ಎಲ್ಲೋ ಮಾತಾಡ್ತಿಲ್ಲ. ನಮ್ಗೆ ಅದೇ ನೋವಾಗ್ತಿರೋದು. ಫಿಲಂ ಚೆನ್ನಾಗಿದೆ, ನೋಡ್ತಾ ಇದೀವಿ, ತುಂಬಾ ಖುಷಿ ಆಗ್ತಿದೆ. ಸರ್ ಎಲ್ಲಾ ಕಡೆನೂ ಪ್ರಜ್ವಲ್ ದೇವರಾಜ್ ಸರ್ಗೆ ಇದು ಕಮ್ ಬ್ಯಾಕ್ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಖಂಡಿತ ಹೌದು, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಈ ಮೂವಿಯಿಂದ ಕಮ್ ಬ್ಯಾಕ್ ಅಂತೂ ಹಾಗೆ ಆಗುತ್ತೆ. ಖಂಡಿತ ಅಪ್ಕಮಿಂಗ್ ಮೂವೀಸ್ ಎಲ್ಲ ತುಂಬಾ ಪ್ರಾಜೆಕ್ಟ್ ಇದೆ ಅವ್ರದ್ದು, ಚೆನ್ನಾಗಿ ಬಂದೇ ಬರುತ್ತೆ. ವಾಯ್ಸ್ ಡಬ್ಬಿಂಗ್ ನಮ್ಗೆ ತುಂಬಾನೇ ಬೇಜಾರಾಗಿದೆ. ಅವ್ರ ವಾಯ್ಸ್ ಅಲ್ಲೇ ಬರ್ಬೇಕಿತ್ತು. ಅದು ನಮ್ಗೆ ಓಕೆ ಆಗಿದೆ, ಇವಾಗ ಏನ್ ಮಾಡಕ್ಕಾಗಲ್ಲ. ಬಟ್ ಮೂವಿ ಚೆನ್ನಾಗಿದೆ, ಎಲ್ರು ಬಂದ್ ನೋಡಿ, ಖುಷಿ ಆಗುತ್ತೆ. ವರ್ತ್ ಮೂವಿ. ಸರ್ ಹಾಗೇನೆ ಈ ಸಿನಿಮಾಗೆ ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ? ಸರ್ ಕನ್ನಡ ಮೂವಿ ಬಂದು ಥಿಯೇಟರ್ ನೋಡಿ ಕನ್ನಡ ಉಳಿಸಿ, ಕನ್ನಡ ಚಿತ್ರಗಳನ್ನ ಬೆಳೆಸ್ಕೊಂಡು ಹೋಗಿ, ಕನ್ನಡ ಉಳಿಸಿ ಬೆಳೆಸಿ ಕನ್ನಡ ಮೂವಿಗಳನ್ನ. ಸರ್ ಹಾಗೆ ಡಿ ಬಾಸ್ ಫ್ಯಾನ್ಸ್ ಕೂಡ ಈ ಸಿನಿಮಾಗೆ ಸುಮಾರು ಜನ ಸಪೋರ್ಟ್ ಮಾಡ್ತಾ ಇದಾರೆ. ನಾನು ಕೂಡ ರಿವ್ಯೂ ಮಾಡ್ದಾಗೆಲ್ಲ ಹೇಳೋರು, ನಾವು ಡಿ ಬಾಸ್ ಫ್ಯಾನ್ಸ್, ನಾವು ಪ್ರಜ್ವಲ್ ದೇವರಾಜ್ ಅವರಿಗೆ ಸಪೋರ್ಟ್ ಮಾಡಕ್ ಬಂದಿದೀವಿ ಅಂತ. ಇದ್ರ ಬಗ್ಗೆ ನೀವು ಏನಕ್ಕೆ ಇಷ್ಟಪಡ್ತೀರಾ? ಸರ್ ದರ್ಶನ್ ಸರ್ ಮತ್ತು ಪ್ರಜ್ವಲ್ ದೇವರು ತುಂಬಾ ಸ್ನೇಹಿತರು ಮುಂಚೆಯಿಂದನೂ. ಅವರು ತುಂಬಾ ಬ್ಯಾಕ್ ಬೋನ್ ತರ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಬಾಸ್ಗೆ. ಹಾಗಾಗಿ ಅವ್ರ ಫ್ಯಾನ್ಸ್ ಬಂದು ನೋಡ್ತಾರೆ, ನಮ್ಮ ಬಾಸ್ನ ಬೆಳೆಸ್ತಾರೆ. ಮುಂದೆ ಅವ್ರಿಗೆ ಒಳ್ಳೇದಾಗೆ ಆಗುತ್ತೆ. ಅವರು ಬೆಳೆದೇ ಬೆಳೀತಾರೆ, ನಮ್ಗೆ ನಂಬಿಕೆ ಇದೆ. ನಂಬಿಕೆಯಿಂದಾನೆ ಅವತ್ತು ಎಷ್ಟೇ ಹೇಳು ಬಿಡೋರು ಫಿಲಂ ನೋಡ್ಕೊಂಡ್ ಬಂದಿದೀವಿ, ಇವತ್ತು ನೋಡ್ತಿದೀವಿ. ಜೀವ ಮೂವಿ ಬಂತಲ್ಲ, ನಾವು ಅವಾಗಿಂದ ಫ್ಯಾನ್, ಮೊನ್ನೆಯಿಂದ ಫ್ಯಾನ್ ಅಲ್ಲ. ವ್ಯಕ್ತಿತ್ವ ನೋಡಿ ನಾವು ಫ್ಯಾನ್ ಆದವರು. ಸರ್ ಮೂವಿ ಚೆನ್ನಾಗಿದೆ, ನೋಡಿ ಎಲ್ಲ ನೋಡ್ಬೋದು. ವರ್ತ್ ಮೂವಿ. ನೀವು ನಮ್ಮ ತುಮಕೂರಿನ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ಸಮಿತಿಯ ಉಪಾಧ್ಯಕ್ಷರಾಗಿ ನೀವು ಈ ಒಂದು ಸಿನಿಮಾಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದೀರಾ. ನಿಮಗೂ ಕೂಡ ಒಳ್ಳೇದಾಗ್ಲಿ, ಹಾಗೆ ನಿಮ್ಮ ಪ್ರಜ್ವಲ್ ದೇವರಾಜ್ ಸರ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತೀನಿ. ಸರ್ ಖಂಡಿತ ಸರ್, ಥ್ಯಾಂಕ್ ಯು ಸರ್, ನಿಮ್ಗೆ ಒಳ್ಳೇದಾಗ್ಲಿ, ಮೂವಿ ಚೆನ್ನಾಗಿ ಆಗ್ಬರ್ಲಿ. ಓಕೆ, ಎಲ್ಲ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.